ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ದೇಸಾಯಿ. ಇವತ್ತಿನ ಕ್ಲಾಸ್ ಒಳಗೆ ನಾನು ನಿಮ್ಗೆ ಒಂದು ಕ್ವಶನ್ ಪೇಪರ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಏನದು ಅಂತ ನಾವು ನೋಡೋದಾದರೆ, ಫಸ್ಟ್ ಸೆಮಿಸ್ಟರ್ BEdನ ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್ 2021 ಆ ಪೇಪರಲ್ಲಿ ಯಾವ ಸಬ್ಜೆಕ್ಟ್ ಅಂದರೆ ಚೈಲ್ಡ್ಹುಡ್ ಆ್ಯಂಡ್ ಅಡೋಲಸೆನ್ಸ್ ಅನ್ನುವಂಥ ಎಕ್ಸಾಮ್. ಇದು 80 ಮಾರ್ಕ್ಸಿಗೆ ಇರ್ತದೆ. ಹಾಗಿದ್ರೆ ಎಷ್ಟು ತಾಸು ಅಂತಂದರೆ 3 ತಾಸು, ಟೈಮಿಂಗು 3 ಅವರ್ಸು, ಮಾರ್ಕ್ಸ್ 80 ಮಾರ್ಕ್ಸಿಗೆ ಇರ್ತದೆ. ಹಾಗಿದ್ರೆ ನಾನು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಇಲ್ಲಿ ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ. ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಭಾಗ ಅ ಅನ್ನುವಂಥದ್ರೊಳಗೆ ಒಟ್ಟು 15 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನೀವು ಅಟೆಂಪ್ಟ್ ಮಾಡಬೇಕಾಗಿದ್ದು 12 ಕ್ವಶನ್ಸನ್ನು. ಹಾಗಿದ್ರೆ 12 × 5 ಅಂತಂದರೆ 60 ಮಾರ್ಕ್ಸಿಗೆ ಬರೀಬೇಕು. ಫಸ್ಟ್ ಕ್ವಶನ್ ಮಾನವ ವಿಕಾಸದ ಹಂತಗಳ್ಯಾವವು ಅಂತ ಇದೆ. ಸೆಕೆಂಡ್ ಕ್ವಶನ್ ಬಾಲವ್ಯವಸ್ಥೆಯಲ್ಲಿ ಭಾಷಾ ವಿಕಾಸವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ನಾವು ನೋಡಬಹುದು. ಥರ್ಡ್ ಕ್ವಶನ್ ಬಂಡೂರವರ ಸಾಮಾಜಿಕ ಜ್ಞಾನಾತ್ಮಕ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ನಾವು ನೋಡ್ಬೋದು. ಫೋರ್ತ್ ಕ್ವಶನ್ ಕಿಶೋರಾವಸ್ಥೆಯ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿರಿ ಅಂತ. ಇವುಗಳನ್ನು ಕ್ವಶನ್ಸ್ ಹೆಂಗೆ ಬರಿಬೇಕು ಅಂದರೆ, ಫಸ್ಟಿಗೆ ಪೀಠಿಕೆ ಬರಿಬೇಕು, ಆಮೇಲೆ ಆ ಕ್ವಶನ್ಸಿನ ಅರ್ಥ ಬರಿಬೇಕು. ಯಾವುದಾದ್ರೂ ಆ ಕ್ವಶನ್ಸಿನ ಬಗ್ಗೆ ವಾಕ್ಯಗಳನ್ನು ನೀಡಿದರೆ 2 ವಾಕ್ಯಗಳನ್ನು ಬರಿಬೇಕು. ತದನಂತರ ಆ ಕ್ವಶನ್ಸಿಗೆ ರಿಲೇಟಿವ್ ಇರ್ತಕ್ಕಂಥ ಮಾಹಿತಿ ಅಥವಾ ಇನ್ಫಾರ್ಮೇಷನನ್ನು ಬರಿತಾ ಹೋಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ. 5ನೇ ಕ್ವಶನ್ ನೋಡೋಣ, ವೃತ್ತಿ ಆಯ್ಕೆಗಳ ಕುರಿತು ಟಿಪ್ಪಣಿ ಬರೆಯಿರಿ ಅಂತ. 6ನೇ ಕ್ವಶನ್ನು ಅನನ್ಯತೆಯ ನಿರ್ಮಾಣ ಮತ್ತು ಸ್ವಯಂ ಪರಿಕಲ್ಪನೆಯನ್ನು ವಿವರಿಸಿ ಅಂತ. ನೆಕ್ಸ್ಟ್ ಕ್ವಶನ್ 7ನೇ ಕ್ವಶನ್ ವೈಗೋಟ್ಸ್ಕಿಯವರ ಸಾಮಾಜಿಕ ಸಂಧಾನಾತ್ಮಕ ಸಿದ್ಧಾಂತವನ್ನು ವಿವರಿಸಿ ಆಗಿರಬಹುದು. 8 ಹದಿಹರೆಯದವರ ದೈಹಿಕ ಮತ್ತು ಸಮಾಜ ಸಂವೇಗಾತ್ಮಕ ಗುಣಲಕ್ಷಣಗಳನ್ನು ಚರ್ಚಿಸಿ. ನೆಕ್ಸ್ಟ್ ಕ್ವಶನ್ ಸಿಗ್ಮಂಡ್ ಫ್ರಾಯ್ಡ್ರವರ ಮನೋಲೈಂಗಿಕ ಸಿದ್ಧಾಂತವನ್ನು ವಿವರಿಸಿ. ನೆಕ್ಸ್ಟ್ ರಕ್ಷಣಾತ್ಮಕ ತಂತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಮನೋವೈಜ್ಞಾನಿಕ ಸದೃಢ ಜೀವಿಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಬ್ರೂನ್ರವರ ಬೌದ್ಧಿಕ ವಿಕಾಸ ಸಿದ್ಧಾಂತ ಕುರಿತು ಲಘು ಟಿಪ್ಪಣಿ ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಕಿಶೋರ ಅಗತ್ಯತೆಗಳು ಯಾವುವು. ನೆಕ್ಸ್ಟ್ ಕ್ವಶನ್ ಜೀವನ ಕೌಶಲಗಳ ಮಹತ್ವವನ್ನು ವಿವರಿಸಿ. ತಾರುಣ್ಯದಲ್ಲಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಪಾತ್ರ ಮತ್ತು ಜವಾಬ್ದಾರಿಗಳು ಯಾವುವು ಅನ್ನುವಂಥದ್ದು ವಿಭಾಗ ಅದೊಳಗೆ ನೋಡಿದ್ವಿ. ಅಂದರೆ ಟೋಟಲ್ 15 ಕ್ವಶನ್ನು, ನೀವು ಬರಿಬೇಕಾಗಿದ್ದು 12 ಕ್ವಶನ್ನು. ಅದೇ ರೀತಿ ವಿಭಾಗ ಬ ಒಳಗೆ ನಾವು ನೋಡೋದಾದರೆ ಆಂತರಿಕ ಆಯ್ಕೆಗಳೊಂದಿಗೆ ಅಂದರೆ 2 ಪ್ರಶ್ನೆಗಳನ್ನು ಉತ್ತರಿಸ್ಬೇಕು ನಾವು. ಪ್ರತಿಯೊಂದರಲ್ಲಿ 2 ಪುಟ ಆಗಿರಬೇಕು ಆನ್ಸರು. ಅವರು ಒಂದು ಕ್ವಶನ್ನಲ್ಲಿ 2 ಕೊಟ್ಟಿರ್ತಾರೆ. ಮೀನ್ಸ್ ಇಲ್ಲಿ ನೋಡಬಹುದು 16ನೇ ಕ್ವಶನ್ನಲ್ಲಿ ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಅವುಗಳಿಗೆ ನಾವು ಏನು ಮಾಡಬೇಕು, 2ರಲ್ಲಿ ಎ ಅಥವಾ ಬಿಗಳಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು. ಅಂದರೆ 2 × 10 = 20 ಮಾರ್ಕ್ಸಿಗೆ ಬರಿಬೇಕಾಗ್ತದೆ. 16ನೇ ಕ್ವಶನ್ ನೀವು ಇಲ್ಲಿ ಗಮನಿಸಬಹುದು. ಉತ್ತರ ಬಾಲ್ಯಾವಸ್ಥೆಯಲ್ಲಿ ಕಂಡುಬರುವ ದೈಹಿಕ ಹಾಗೂ ಭೌತಿಕ ವಿಕಾಸದ ಕಾರ್ಯಗಳನ್ನು ಲಕ್ಷಣಗಳೊಂದಿಗೆ ವಿವರಿಸಿ ಅಂತ ಐತಿ. ಹಾಗೆ ನೆಕ್ಸ್ಟ್ ಬಿ ನೋಡಿದರೆ ಎರಿಕ್ಸನ್ರವರ ಮನೋಸಾಮಾಜಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಶೈಕ್ಷಣಿಕ ನಿಹಿತಾರ್ಥಗಳೊಂದಿಗೆ ವಿವರಿಸಿ ಅಂತ ಐತಿ. ಈ 2ರೊಳಗೆ ಒಂದು ಬರಿಬೇಕು. 17ನೇ ಕ್ವಶನ್ ನೋಡ್ರಿ, ಇಲ್ಲಿ ಎ ಮತ್ತು ಬಿ ಅಂತ ಇದೆ, ಇಲ್ಲಿ ಗಮನಿಸಬಹುದು. ಫಿಯಾಜೆಯವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಅದರ ಶೈಕ್ಷಣಿಕ ನಿಹಿತಾರ್ಥಗಳೊಂದಿಗೆ ವಿವರಿಸಿ ಅಂತ ಇದೆ. ಅಥವಾ ಬಿ ಕ್ವಶನ್ನು ಮಾನವನ ವಿಕಾಸದ ಮೇಲೆ ಅನುವಂಶೀಯತೆ ಹಾಗೂ ಪರಿಸರಗಳ ಪಾತ್ರವನ್ನು ಪ್ರಾಯೋಗಿಕ ಆಧಾರಗಳೊಂದಿಗೆ ಚರ್ಚಿಸಿ ಅಂತ ಐತಿ. ಹೌದಲ್ಲ. ಒಬ್ಬರು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಹೆಂಗೆ ಮಾಡ್ತಾರೆ ಅಂದರೆ, ಈಗ 16 ಕ್ವಶನ್ ನಂಬರ್ ಹಾಕ್ತಾರೆ, ಇದರಲ್ಲಿ ಯಾವುದಾದ್ರೂ ಒಂದು ಬರೀತಾರೆ. ಅಂದರೆ 17ನೇ ಕ್ವಶನ್ನೊಳಗೆ ಅಥವಾ ಅಂತ ತಿಳ್ಕೊಂಡು ಕನ್ಫ್ಯೂಷನ್ ಮಾಡ್ಕೋತಾರೆ. ಇಲ್ಲ, ಎಲ್ಲರೂ ಸರಿಯಾಗಿ ಗಮನಿಸಬೇಕು. 16ನೇ ಕ್ವಶನ್ ನಂಬರಲ್ಲಿ ಎ ಮತ್ತು ಬಿ ಕೊಡ್ತಾರೆ. ಅದರಲ್ಲಿ ಎ ಅಥವಾ ಏನಾದರೂ ಬರಿಬೋದು, ಬಿನಾದರೂ ಬರಿಬೋದು. ಸೇಮ್ 17ನೇ ಕ್ವಶನ್ನು ಕೂಡ ಅದೇ ರೀತಿ. ಇದಿಷ್ಟು ನಾವು ನೋಡೋದಾದರೆ 2021ನ ಕ್ವಶನ್ ಪೇಪರ್ ಇದು 80 ಮಾರ್ಕ್ಸಿಗೆ ಇರ್ತದೆ. ಚೈಲ್ಡ್ಹುಡ್ ಆ್ಯಂಡ್ ಅಡೋಲಸೆನ್ಸ್. ಎಲ್ಲರೂ ಸರಿಯಾಗಿ ಕ್ವಶನ್ ಪೇಪರನ್ನು ರೆಫರ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.